ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ನನ್ನ ಹತ್ರ ಇರೋ ಗಿಡಗಳಲ್ಲಿ ಚಿಕ್ಕ ಚಿಕ್ಕ ಗಿಡದಲ್ಲೇ ಒಂದೇ ಗಿಡದಲ್ಲಿ ಎಷ್ಟು ರೀತಿ ಹೂವು ಇದೆ ಅಂತ. ಕನಕಾಂಬರ ಅಂತೂ ತುಂಬ ಚೆನ್ನಾಗಿದೆ. ಅದು ನಾರ್ಮಲ್ ಕನಕಾಂಬರ ಗಿಡಗಳೇ. ಇಷ್ಟು ಚಿಕ್ಕ ಗಿಡದಲ್ಲೇ ಹೂ ಬಿಡೋವಂಥ ಗಿಡ ನಿಮಗೆ ಯಾರೂ ಕೊಡೋಲ್ಲ, ಬಟ್ ನಮ್ಮಲ್ಲಿ ಇದೆ. ಮತ್ತು ಎಲ್ಲೋ ಕನಕಾಂಬರ ಸಹ ಇದೆ. ಯಾರಿಗಾದರೂ ಬೇಕಾದರೆ ಇಷ್ಟೇ ಉಳಿದಿರೋದು, ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಮರುಗ ಇದೆ, ರೋಸ್ಮೇರಿ ಇದೆ, ಇದು ತುಳಸಿ ಗಿಡ ಇದೆ, ಜಾಜಿ ಗಿಡ ಇದೆ. ಜಾಜಿ ಗಿಡ 10 ಗಿಡ ಇತ್ತು, 3 ಗಿಡ ಮಾತ್ರ ಇದೆ. ಅದು ಹೂವು ತುಂಬ ಚೆನ್ನಾಗಿರುತ್ತೆ, ತುಂಬ ಘಮ ಇರುತ್ತೆ. ಯಾರಿಗಾದರೂ ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಮತ್ತು ಇದು ಕೆಂಪು ಕಾಕಡ ಗಿಡ. ಇದು ಕೆಂಪು ಕಾಕಡ ಗಿಡ ಅಂದರೆ ಇದು ಸ್ಟಾರ್ ಫ್ಲವರ್ ಅಂತಲೂ ಕರೀತಾರೆ. ಇದನ್ನು 4 ಗಿಡ ಮಾತ್ರ ಇದೆ. ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ವೈಟ್ ರೋಸ್ ಇದೊಂದು, ಮತ್ತು ಆರೆಂಜ್ ಕಲರ್ ಇದೆ, ಮತ್ತು ರೆಡ್ ಕಲರ್ ಇದೆ. ಇದು ತುಂಬ ದಪ್ಪ ಹೂ ಬಿಡುತ್ತಲ್ಲ, ಆ ಆರೆಂಜ್ ಕಲರು. ಇದು ಪಿಂಕ್ ಕಲರು, ಇದು ಯೆಲ್ಲೋ ಕಲರು, ಇದು ಸಣ್ಣದಾಗಿ ಬಿಡೋ ಆರೆಂಜ್ ಕಲರು, ಇದು ರೆಡ್ಡು. ಇಷ್ಟು ವೆರೈಟೀಸ್ ರೋಸ್ ಇದೆ. ಯಾರಿಗಾದರೂ ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಡಾರ್ಕ್ ಮೆರೂನು ದಾಸವಾಳ, ಇದು ಯೆಲ್ಲೋ ಮತ್ತು ವೈಟು ಬರುತ್ತೆ ಆ ದಾಸವಾಳ. ಇದು ದಪ್ಪದು ಆರೆಂಜ್ ದಾಸವಾಳ. ಇದು ಪಿಂಕು, ಡಬಲ್ ಪೆಟಲ್ ಪಿಂಕು. ಯಾವ ಪಿಂಕಲ್ಲೇ ಪಿಂಕ್ ಆ್ಯಂಡ್ ವೈಟು. ಇದು ಒಂದು ವೆರೈಟಿ ಇದೆ, ಡಬಲ್ ಪೆಟಲು. ಪಿಂಕ್ ಆ್ಯಂಡ್ ರೆಡ್ ವೈಟು. ಇದು ಮಧ್ಯ ಪಿಂಕು, ಸುತ್ತ ವೈಟು. ತುಂಬ ವೆರೈಟೀಸ್ ಇದೆ. ಇನ್ನೂ ಮೊಗ್ಗಾಗಿದೆ, ಅರಳಿಲ್ಲ. ಅರಳಿದಾಗ ಗೊತ್ತಾಗುತ್ತೆ ಯಾವ್ಯಾವ ವೆರೈಟಿ ಅಂತ. ಇವಾಗ ಇಷ್ಟು ವೆರೈಟೀಸು ನಮ್ಮಲ್ಲಿದೆ. ಚಿಕ್ಕಬಳ್ಳಾಪುರದಿಂದ ಕಳಿಸಿದಂಥ ವಿವರ್ಸ್ ಗೆಡ್ಡೆಗಳು ತುಂಬ ಚೆನ್ನಾಗಿ ಚಿಗುರುಗಳಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ. ಗೆಡ್ಡೆಗಳು ಕೊಟ್ಟರೆ ಒಡೆಯಲ್ಲ, ಗಿಡ ಬರಲ್ಲ ಅಂತೀರ, ಬಟ್ ನಾನು ಅವ್ರು ಕೊಟ್ಟಿರೋಂಥ ಎಲ್ಲ ಗೆಡ್ಡೆಗಳು ಚಿಗುರಾಗಿದೆ. ಪ್ರೀತಿಯಿಂದ ಕಳಿಸ್ಕೊಟ್ಟಿರೋ ಪ್ರತಿಯೊಂದು ಗೆಡ್ಡೆನೂ ಕೂಡ ನನಗೆ ಚಿಗುರು ಬರ್ತಾ ಇದೆ. ನೋಡಿ, ಅವರು 5 ಕಲರ್ಸ್ ಕಳಿಸಿದ್ರು. 5 ವೆರೈಟಿ ಗಿಡಗಳು ಸಹ ಎಲ್ಲ ಚಿಗುರಾಗಿದೆ. ಈ ಡೇರೆ ಹೂ ಯಾವಾಗಲೂ ಮೊಗ್ಗು ಗಿಡ ಚೆನ್ನಾಗಿದ್ದೇ ಇರುತ್ತೆ. ನೋಡಿ ಯಾವ ರೀತಿ ಮೊಗ್ಗಾಗಿದೆ. ಕೆಲವರು ಹೇಳ್ತಾರೆ ಈ ಸೀಸನಲ್ಲಿ ಡೇರೆ ಹೂ ಬಿಡಲ್ಲ ಅಂತ, ಬಟ್ ನನ್ನ ಗಾರ್ಡನಲ್ಲಿ ಯಾವಾಗಲೂ ಮೊಗ್ಗು ಇದ್ದೇ ಇರುತ್ತೆ. ಕೆಲವರು ದಾಸವಾಳ ಗಿಡದಲ್ಲಿ ಮೊಗ್ಗು ಆಗಲ್ಲ ಅಂತೀರ. ನೋಡಿ, ನಾವು ಕೊಡೋವಂಥ ಲಿಕ್ವಿಡು ಫರ್ಟಿಲೈಸರಿಂದನೇ ಗಿಡ ತುಂಬ ಫುಲ್ಲು ಮೊಗ್ಗಾಗಿದೆ. ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಗೊಬ್ಬರ ಬಳಸಿಲ್ಲ. ನಾನು ಮನೇಲಿ ಮಾಡೋವಂಥ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿರೋದು. ಅದರಿಂದನೇ ಇಷ್ಟೊಂದೆಲ್ಲ ಮೊಗ್ಗಾಗಿದೆ. ಇದು ಒಂದೇ ಗಿಡ ಅಂತಲ್ಲ, ಅಷ್ಟೇ ಯಾವ ಥರ ಮೊಗ್ಗಿದೆ ಅಂತ ಇಲ್ಲೇನು ನಾವು ಹೇಳೋವಂಥದ್ದೇ ಇಲ್ಲ. ಕಣ್ಣಿಂದನೇ ನೋಡ್ಕೊಬೋದು ಎಷ್ಟು ಚೆನ್ನಾಗಿ ಮೊಗ್ಗಳಾಗಿದೆ ಅಂತ. ಚಿಕ್ಕ ಗಿಡದಲ್ಲೇ, ಚಿಕ್ಕ ದಾಸವಾಳ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಮೊಗ್ಗಳಾಗಿದೆ ಅಂತ ನೋಡಿ. ಇದು ಕೂಡ ಆರೆಂಜ್ ಡಬಲ್ ಪೆಟಲು. ಅದರಲ್ಲಿ ಎಷ್ಟು ಮೊಗ್ಗಿದೆ ಅಂತ ನೋಡ್ಬೋದು. ಇದು ಅಷ್ಟೇ ಡಬಲ್ ಪೆಟಲು. ಇದು ತುಂಬ ಯಾವ ಥರ ಮೊಗ್ಗಾಗಿದೆ ಅಂತ. ನನ್ನ ಹತ್ರ ಗಿಡಗಳು ಇರೋವಂಥವೆಲ್ಲ ಇದೇ ರೀತಿ ಮೊಗ್ಗು ಹೂವಿನಿಂದನೇ ಕೂಡಿರುತ್ತೆ. ನನ್ನ ಹತ್ರ ತೊಗೊಳ್ಳೋ ಅಂಥ ಗಿಡಗಳು ಸಹ ನಿಮ್ಗೆ ಹಾಗೆ ಬರುತ್ತೆ. ಯಾರಾದರೂ ಬೇಕಾದರೆ ನನ್ನ ಹತ್ರ ಎಷ್ಟು ವೆರೈಟಿ ದಾಸವಾಳ ಗಿಡಗಳಿದೆಯೋ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಅರಿಶಿಣ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವಾಗಿದೆ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ, ಇದೇ ಫಸ್ಟ್ ಟೈಮ್ ನಾನು ಅರಿಶಿಣ ಗಿಡದಲ್ಲಿ ಹೂ ನೋಡ್ತಾ ಇರೋದು. ನನಗಂತೂ ತುಂಬ ಖುಷಿಯಾಗಿದೆ. ಇಲ್ಲಿ ಸೂದ್ ಮಲ್ಲಿಗೆ ಗಿಡ ಎಷ್ಟೊಂದು ಚೆನ್ನಾಗಿ ಮೊಗ್ಗಳಾಗಿದೆ, ಎಷ್ಟು ದಪ್ಪ ಇದೆ. ಇದು ನಾನು ಸುಮಾರು ವರ್ಷದಿಂದ ಗಿಡ ಇಟ್ಕೊಂಡಿದ್ದೀನಿ. ಪ್ರೂನಿಂಗ್ ಮಾಡಿದ್ರೆ ಎಲ್ಲ ಗಿಡದಲ್ಲೂ ಇದೇ ರೀತಿ ಮೊಗ್ಗು ಆಗುತ್ತೆ. ಟೈಮ್ಗೆ ನಾವು ಗೊಬ್ಬರ, ನೀರು ಮತ್ತು ಲಿಕ್ವಿಡ್ಗಳು ಕೊಡ್ತಾಯಿದ್ರೆ ಇಷ್ಟು ಚೆನ್ನಾಗಿ ಮೊಗ್ಗು ಬರ್ತಾ ಇರುತ್ತೆ. ಗಿಡ ಇದೊಂದು ವೆರೈಟಿ. ನೋಡಿ ಮೊಗ್ಗು ಎಷ್ಟು ಚೆನ್ನಾಗಿದೆ ಅಂತ. ಈಗ ಮೊಗ್ಗಾಗಿದೆ, ಇನ್ನೂ ಹೂ ಅರಳಿಲ್ಲ. ದುಂಡು ಮಲ್ಲಿಗೆ ಇದು 2 ಸುತ್ತು ಬರುತ್ತೆ. ಇದು ಕೂಡ 2 ಗಿಡ ಮಾಡ್ಕೊಂಡಿದ್ದೀನಿ, ಕಟ್ಟಿಂಗಿಂದನೇ ಹಾಕಿರೋದು. ನೋಡಿ ಎಷ್ಟು ದಪ್ಪ ಇದೆ ಹೂ. ಮೆಣಸಿನ ಗಿಡ ಎಲ್ಲ ಕಟ್ಟಿಂಗ್ ಮಾಡಿದೆ. ನೋಡಿ ಈಗ ಯಾವ ರೀತಿ ಬುಷಿಯಾಗಿ ಹರಡ್ಕೊಂಡಿದೆ. ಗಿಡದಲ್ಲಿ 2 ಹಣ್ಣಿತ್ತು. ಬೆಳಗ್ಗೆ ಶಾರ್ಟ್ಸ್ ಹಾಕುವಾಗ 1 ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ, ಮತ್ತೆ 2 ಕಾಯಿ ಆಗಿದೆ. ಇದು ನನ್ನ ಫ್ರೂಟ್ ಪ್ಲ್ಯಾಂಟಲ್ಲಿ, ಇದು ವಾಟರ್ ಆ್ಯಪಲ್ಲು. ಇದು ಒಂದು ಗಿಡನ ನಾನು ಪಾಟಲ್ಲೇ ಹಾಕಿದ್ದೀನಿ, ನೆಲಕ್ಕೇನು ಹಾಕಿಲ್ಲ. ಮತ್ತು ಇದೊಂದು ವೆರೈಟಿ ಸೀಬೆ ಗಿಡ. ಇದೊಂದು ವೆರೈಟಿ. ಇದರಲ್ಲಿ ಈಗ ಹೂ ಆಗಿದೆ. ಇದರಲ್ಲಿ ಆಲ್ಮೋಸ್ಟಲ್ಲಿ 3 ಕಾಯಿ ಬಿಟ್ಟಿತ್ತು, ತಿಂದಿದ್ವಿ. ಅದನ್ನು ವಿಡಿಯೋ ಹಾಕಿದ್ದೀನಿ ನೋಡಿ. ಇದು ಹಾಲ್ ಸ್ಪೈಸಿಸ್ ಗಿಡ. ಇದು ಎಷ್ಟು ಎಲೆ ತುಂಬ ಸ್ಮೆಲ್ ಇರುತ್ತೆ. ಇದು ಸಾಂಬಾರ್ ಪೌಡ್ರಿಗೆಲ್ಲ ಯೂಸ್ ಮಾಡ್ಬೋದು. ಪಲಾವು, ಬಿರಿಯಾನಿ ಇಂಥದಕ್ಕೆಲ್ಲ ಯೂಸ್ ಮಾಡೋವಂಥದ್ದು. ಆಲ್ ಸ್ಪೈಸಿಸ್ ಹೆಸರೇ ಆಲ್ ಸ್ಪೈಸಿಸ್. ಸೊ ಇದು ತುಂಬ ಚೆನ್ನಾಗಿದೆ. ಗಿಡ ಗ್ರಾಫ್ಟೆಡ್ ಗಿಡ ನಾನು ಬಕೆಟಲ್ಲೇ ಹಾಕಿದ್ದೀನಿ. ಈ ರೆಕ್ಕೆಯಲ್ಲಿ ಹೋದ ಸಲ ಹೂ ಬಿಟ್ಟಾಗ ವಿಡಿಯೋ ಹಾಕಿದ್ದೆ, ಬಟ್ ಈ ಸಲ ಈ ರೆಕ್ಕೆಯಲ್ಲಿ 4-5 ಮೊಗ್ಗಾಗಿದೆ.
ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇರೋದು ಅಂದರೆ ಸಂಪಿಗೆ ಗಿಡ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಇಷ್ಟೊಂದು ಹೂನ ಪಡಿತಾ ಇದ್ದೀನಿ ಸಂಪಿಗೆ ಗಿಡದಲ್ಲಿ. ನೆಲದಲ್ಲೇ ಅಲ್ಲ, ನನ್ನ ಪಾಟಲ್ಲಿ ಕೂಡ ಎಷ್ಟು ಚೆನ್ನಾಗಿ ಮೊಗ್ಗಳಿವೆ ಅಂತ ನೋಡ್ತಾ ಇರ್ಬೋದು. ನಾನು ಇದಕ್ಕೆ ಯಾವುದೇ ಏನು ಫರ್ಟಿಲೈಸರ್ಗಳು ಬಿಟ್ಟರೆ ಕೆಮಿಕಲ್ ಗೊಬ್ಬರ ಯಾವುದೂ ಬಳಸಲ್ಲ. ಅದರಲ್ಲೂ ನನ್ನ ಗಿಡ ಅಂತೂ ನೋಡಿ ಕಟಿಂಗ್ ಮಾಡದೇ ಇರೋದಕ್ಕೆ ಎಷ್ಟೆಷ್ಟು ಉದ್ದ ಬೆಳ್ಕೊಂಡಿದೆ. ಟೈಮ್ ಇಲ್ಲ, ನನಗೆ ಕೆಲಸ ಜಾಸ್ತಿ ಇದೆ. ಎಷ್ಟು ಚೆನ್ನಾಗಿ ಹೂಬಿಟ್ಟಿದೆ ಅಂದರೆ ಇದು ನನಗೇನು ಇಷ್ಟ ಇಲ್ಲ, ಆದರೆ ನಮ್ಮ ದೀಕ್ಷಂಗೋಸ್ಕರ ಈ ಗಿಡ ತಂದು ಹಾಕಿದ್ದೀನಿ ನಾನು. ನೋಡಿ, ನಮ್ಮ ದೀಕ್ಷಂಗೆ ಸ್ಟ್ರಾಬೆರಿ ಅಂದರೆ ಇಷ್ಟ. ಸ್ಟ್ರಾಬೆರಿ ಗಿಡದಲ್ಲಿ ಇನ್ನೂ ಕಾಯಿ ಹೂವು ಆಗ್ತಾನೇ ಇದೆ. ಇದು 3ನೇ ಸಲ ಹೂವು ಕಾಯಿ ಆಗ್ತಾ ಇರೋದು. ಇದರಲ್ಲಿ ಯಾವ ರೀತಿ ಹೂವು ಆಗಿದೆ ಅಂತ, ಇದು ನಾನು ಹಾಕಿರೋವಂಥದ್ದಲ್ಲ, ಇದ್ರ ಮಗ್ಳಲ್ಲೇ ಅದು ಬಂದಿರೋವಂಥದ್ದು. ಅದರಲ್ಲೂ ಚೆನ್ನಾಗಿ ಚಿಗುರು ಹೊಡೆದಿದೆ. ಈ ವರ್ಷ ಮತ್ತೆ ಡೈರೆ ಗಿಡಗಳಿದೆಯಾ ಅಂತ ಯಾರು ಕೇಳಕ್ಕೆ ಹೋಗ್ಬೇಡಿ, ಎಲ್ಲ ಸೇಲ್ ಆಗಿದೆ, ಸೋಲ್ಡ್ ಔಟ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.